ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದ ಗುತ್ತಿಗೆದಾರರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ ನಂತರ ಸೈಲೆಂಟ್ ಆಗಿರೋದು. ಸರ್ಕಾರದ ವಿರುದ್ಧ ಬಾಕಿ ಬಿಲ್ಗೆ ಆಗ್ರಹಿಸಿದ್ದ ಗುತ್ತಿಗೆದಾರರು ಜೊತೆಗೆ ಕಮಿಷನ್ ಆರೋಪವನ್ನೂ ಮಾಡಿದ್ದ ಗುತ್ತಿಗೆದಾರರು ನಿನ್ನೆ ಗುತ್ತಿಗೆದಾರರ ಸಂಘದ ಜೊತೆ ಸಭೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಜನವರಿಗೆ ಸಮಯ ಕೇಳಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಹಂತ ಹಂತವಾಗಿ ಬಾಕಿ ಬಿಲ್ ಬಿಡುಗಡೆಯ ಪ್ರಯತ್ನದ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಜನವರಿವರೆಗೆ ಕಾದು ನೋಡೋಣ ಅಂತ ಗುತ್ತಿಗೆದಾರರು ಸೈಲೆಂಟ್ ಆಗಿದ್ದಾರೆ. ಡಿಸೆಂಬರ್ವರೆಗೂ ಟೈಮ್ ಕೇಳಿದ್ದಾರೆ. ಡಿಸೆಂಬರ್ ಒಳಗೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಹಂತ ಹಂತವಾಗಿ ಅಂತ. ಸೊ ಹಾಗಾಗಿ ಜನವರಿ ತನಕ ನೋಡೋಣ. ಜನವರಿ ಆದ ನಂತರವೂ ನಾವು ಇಟ್ಟಂಥ ಬೇಡಿಕೆ ಈಡೇರಲಿಲ್ಲ ಅಂದರೆ, ಈ ಸಮಸ್ಯೆ ಸರಿ ಹೋಗಲಿಲ್ಲ ಅಂತ ಅಂದರೆ ಆಮೇಲೆ ಮತ್ತೆ ಇನ್ನೇನು ಮಾಡೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಇದೀಗ ಗುತ್ತಿಗೆದಾರರಿದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾರೆ. ಅವರಿಗೆ ಸರ್ಕಾರದ ಕಡೆಗಿಂದ ಒಂದು ಭರವಸೆ ಅನ್ನೋದು ಬೇಕಾಗಿತ್ತು. ಯಾರಾದರೂ ಒಬ್ಬರು ಇದರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದು ಬೇಕಾಗಿತ್ತು. ಸದ್ಯಕ್ಕೆ ಆ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರು ಮಾಡಿರೋದು. ಇದು ಭರವಸೆಯಾಗಿ ಉಳಿತು ಅಂತಂದರೆ ಮತ್ತೆ ಹೋರಾಟದ ಹಾದಿಯನ್ನು ಹಿಡಿತಾರೆ. ಇಲ್ಲ ಈಡೇರುತ್ತಾ ಅಂತ ಕಾದು ನೋಡೋಣ ಜನವರಿವರೆಗೂ ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಗುತ್ತಿಗೆದಾರರು. ನೆನ್ನೆ ಏನು ತಾವು ಸಪೋರ್ಟ್ ಮಾಡಿಕೊಂಡು ನೆನ್ನೆ ನಾವು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಪ್ರೆಸ್ ಮೀಟ್ ಮಾಡಿದಂಥ ವಿಚಾರ ಪ್ರಸ್ತಾಪ ಆಯಿತು. ನಾವು ಹೇಳಿದ್ದು ಕರೆಕ್ಟು. ನಾವು ಯಾವುದೇ ಥರವಾದ್ದು ನಾವು ಆ ಒಂದು ಏನು ನೆನ್ನೆ ಡಿಸಿಷನ್ ತೊಗೊಂಡಿದ್ದೀವಲ್ಲ, ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು. ಸೊ ಅದನ್ನು ನಾವು ಅವರಿಗೆ ಮಂದಟ್ಟು ಮಾಡಿಕೊಟ್ವಿ. ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳನ್ನ ಸಾಲ್ವ್ ಮಾಡ್ತೀವಿ, CM ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೆ ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ದು ವಿಚಾರ ಚರ್ಚೆ ಆಯಿತು. ಆಯ್ತಾ ಬೇರೆ ಇಲಾಖೆದು ಆಯಿತು, ನಾನು CMಗೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳ್ತೀನಿ. ಸೊ ನಾಳೆ ನಾಡ್ದೊಳಗೆ CM ಜೊತೆ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದರು. ಅದನ್ನು ನಾವು ಮಾಡಲಿಲ್ಲ ಅಂದರೆ ನಾವು ಸ್ಪಷ್ಟಪಡಿಸಿದ್ದೀವಿ, ನೀವು ಯಾವುದೇ ಥರದ ಗೊಂದಲ ಬೇಡ. ಅವ್ರು ಡಿಸೆಂಬರ್ ಒಳಗೆ ನಮಗೆ ಪೇಮೆಂಟ್ ಮಾಡಲಿಲ್ಲ, ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನಾವು ರಾಜ್ಯಪಾಲರಿಗೆ ಹೋಗೋದು, ಹೈಕಮಾಂಡ್ಗೆ ಹೋಗೋದು ಸ್ಪಷ್ಟತೆ ಇದೆ. ನಿನ್ನೆ ಏನು ಗೊತ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಏನಾಗಿದೆ ಅಂದರೆ ಇದು ಏನಪ್ಪ ಆರೋಪ ಇದೆಯಲ್ಲ, ಕಮಿಷನ್ ಆರೋಪ ಏನಂತೀರ ಅಂದಾಗ ಅವ್ರು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡಿದ್ವಿ. ನಾವು ಕೋರ್ಟಿಗೆ ಹೋಗಲ್ಲ, ಏನೇ ಕಷ್ಟಪಟ್ಟರು ಇಲ್ಲೇ ಹೋರಾಟ ಮಾಡ್ತೀವಿ, ಇಲ್ಲೇ ನಾವು ನಿಮ್ಮ ಜೊತೆಗೆ ಕೂತ್ಕೊಂತೀವಿ, ನಿಮ್ಮ ಹತ್ರನೇ ಇರ್ತೀವಿ, ನಿಮ್ಮ ಹತ್ರನೇ ಫೈಟ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅಷ್ಟೇ. ಅಂದರೆ ಈ ಥರ ಯಾರು ಅಲ್ಲ, ನೆನ್ನೆ ಯಾರು ಕೇಳಿದ್ದಾರೆ, ಅದು ನಮಗೂ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಥರನೇ ಹೇಳಿದ್ರಲ್ಲ, ಸೊ ಅದನ್ನೇ ಹೇಳಿದ್ದು. ಅದನ್ನು ಆ ಥರ ಹೇಳ್ಬೇಡ್ರಿ ನೀವು, ನಾವು ಯಾವುದೇ ಥರದ್ದು ಮಾಡಿಲ್ಲ. ನಾವು ಮಾಧ್ಯಮ ಮಿತ್ರಗಳ ಹತ್ರ ಕೇಳ್ಕೊಂಡಿರೋದೇನೆ ಪೇಮೆಂಟ್ ಕೊಡಿಸ್ತೀವಿ ದೀಪಾವಳಿಗೆ ಅಂತ ಕೇಳ್ಕೊಂಡಿದ್ವಿ, ಅಷ್ಟು ಬಿಟ್ಬಿಟ್ರೆ ನಾವು ಯಾವುದು ಆರೋಪ ಮಾಡಿಲ್ಲ ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿದ್ವಿ. 80% ಅಂದರೂ ಅದು ನಿಮ್ಮದು ರಾಜಕೀಯ ಪ್ರೇರಿತ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಸರ್ ಕಮಿಷನ್ ಇಲ್ಲ ಅಂತ ನಾವು ಹೇಳೋದಿಲ್ಲ, ಇರುತ್ತೆ. ಬಟ್ ನಾವು ಹೇಳಿದ್ವಲ್ಲ, ನಾವು ಬಂದಿರೋದು ಪೇಮೆಂಟ್ ಕೇಳೋಕ್ಕೆ. ತಾವು ದಯಮಾಡಿ ಇದಕ್ಕೆ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅಂದರು. ಅಂದರೆ 10% ನಮ್ಮ BBMPನಲ್ಲಿ 10% ಇಟ್ಕೊಂಡಿದ್ರು, ಅದನ್ನು ಕೊಡ್ತೀನಿ, ನಾಳೆ ಸೋಮವಾರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮದು 4 ನಿಗಮಗಳಿಗೆ ಇತ್ತಲ್ಲ, ಅದನ್ನು 50 ಲಕ್ಷದವರೆಗೂ ಎಲ್ಲರದ್ದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 33,000 ಕೋಟಿ ಕೊಡಲಿಲ್ಲ ಅಂದರೆ ನಾವು ಇನ್ನೊಮ್ಮೆ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಮಂದಟ್ಟು ಮಾಡಿ ಬಂದಿದ್ದೀವಿ. ನಾವು ಇವತ್ತು ನೆನ್ನೆ ಏನು ತಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸದ್ಯಕ್ಕೆ ಈಗ ಗುತ್ತಿಗೆದಾರರು ಸೈಲೆಂಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಭರವಸೆ ನಂತರ. ಸೊ ಈ ಭರವಸೆ ಆಗಿ ಉಳ್ಕೊಳ್ತು ಅಂತ ಅಂದರೆ ಗುತ್ತಿಗೆದಾರರ ಮುಂದಿನ ಹೆಜ್ಜೆ ಏನು? ಮತ್ತು ಈಗಾಗಲೇ ಆರ್ಥಿಕವಾಗಿ ನೋಡೋದಾದರೆ ಸರ್ಕಾರ ಇದನ್ನು ಹೇಗೆ ಸ್ವೀಕರಿಸ್ಬೋದು, ಹೇಗೆ ಎದುರಿಸಬಹುದು, ಅಪವಾದನೆಯನ್ನು ತಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಬಟ್ ಏನು ಮಾಡ್ಬೋದು, ಏನೇನು ಆಪ್ಷನ್ಸ್ ಇದೆ, ಏನು ಪ್ಲ್ಯಾನ್ನಲ್ಲಿದ್ದಾರೆ ಅಂತ? ಇತಿ ರಾಜ್ಯ ಗುತ್ತಿಗೆದಾರರ ಸಂಘ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅವರು ತಿರುಗಿ ಬಿದ್ದಿದ್ರು. 40% ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಅವತ್ತಿನ ಸಂದರ್ಭದಲ್ಲಿ ಮಾಡಿದ್ರು. ಇದೇ 40% ಕಮಿಷನ್ ಆರೋಪವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ವಿಭಿನ್ನವಾದಂತಹ ಹೋರಾಟಗಳನ್ನ ರೂಪಿಸಿತ್ತು. ಹಾಗೆ PCM ಅನ್ನುವಂತಹ ಅಭಿಯಾನವನ್ನು ಕೂಡ ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡಿತ್ತು. ನಂತರ ಅದರ ಪ್ಲಸ್ ಚುನಾವಣೆಯಲ್ಲಿ ಆಗತ್ತೆ. ಕಾಂಗ್ರೆಸ್ 136 ಸೀಟುಗಳನ್ನ ಗೆಲ್ಲೋದಕ್ಕೆ ಈ 40% ಕಮಿಷನ್ ವಿಚಾರ, PCM ಅಭಿಯಾನ ಕೂಡ ಕಾರಣ. ಆದ್ರೆ ಅವತ್ತು ಹೋರಾಟ ಮಾಡಿದಂತಹ ಕಾಂಗ್ರೆಸ್ ನಾಯಕರು ಇವತ್ತು ಸರ್ಕಾರದಲ್ಲಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಈಗ ಆರೋಪಗಳು ಶುರುವಾಗ್ತಾ ಇದೆ. ಮೊನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿರುವಂತಹ ರಾಜ್ಯ ಗುತ್ತಿಗೆದಾರರ ಸಂಘ
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಸಕರು ಯಾವುದೇ ಕಾಮಗಾರಿಗಳನ್ನ ನಾವು ಮಾಡ್ಬೇಕಾದ್ರೆ ಅದಕ್ಕೆ 10% ಕೇಳ್ತಾರೆ. ಒಳ್ಳೆಯ ಶಾಸಕರಾದ್ರೆ ಕೆಲವರು ಬೇರೆ ರೀತಿಯಾದಂತಹ ಶಾಸಕರು 20% ವರೆಗೆ ನಮ್ಗೆ ಕಮಿಷನ್ ಅನ್ನ ಕೇಳ್ತಾರೆ. ನಾವು ಎಲ್ಲಿಂದ ತಂದು ಕೊಡೋದಕ್ಕೆ ಸಾಧ್ಯ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಜೊತೆಗೆ ರಾಜ್ಯದಲ್ಲಿ ಸಣ್ಣ ಪುಟ್ಟ ಗುತ್ತಿಗೆದಾರರು ಕೂಡ ಇದ್ದಾರೆ. 5 ಲಕ್ಷದಿಂದ 50 ಲಕ್ಷದವರೆಗೆ ಕಾಮಗಾರಿಗಳನ್ನ ಮಾಡುವಂತವರು ಸಣ್ಣ ಗುತ್ತಿಗೆದಾರರ ಅಡಿ ಬರ್ತಾರೆ. ನೀವು 100 ಕೋಟಿ ಕಾಮಗಾರಿಗಳಿರುವಂತವ್ರು ದೊಡ್ಡ ಸಂಸ್ಥೆಗಳು ಅಲ್ಲಿ ಗುತ್ತಿಗೆಯನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಅವರು ತಡ್ಕೊಳ್ಬಹುದು. ಸ್ವಲ್ಪ ಮಟ್ಟಿಗೆ ಬಿಲ್ಲು ವಿಳಂಬ ಆದ್ರೂ ಕೂಡ ಅವ್ರು ತಡ್ಕೊಳ್ತಾರೆ. ಆದ್ರೆ ಈಗ 5 ಲಕ್ಷ 10 ಲಕ್ಷ ಕಾಮಗಾರಿಗಳನ್ನ ಸಣ್ಣ ಪುಟ್ಟ ರೋಡ್ಗಳು, ಗಲ್ಲಿ ರೋಡ್ಗಳನ್ನ, ಚರಂಡಿಗಳನ್ನ ಮಾಡಿರುವಂತ ಗುತ್ತಿಗೆದಾರರು ಸಾಲ ಸೋಲ ಮಾಡಿ ಅವರು ಅಲ್ಲಿ ಬಂಡವಾಳವನ್ನ ಹಾಕಿರ್ತಾರೆ ಕೆಲಸಕ್ಕೆ. ಸರ್ಕಾರದಿಂದ 6 ತಿಂಗಳು 7 ತಿಂಗಳು 1 ವರ್ಷದವರೆಗೆ ಬಿಲ್ಲು ಕೊಡದೆ ರಿಲೀಸ್ ಮಾಡದೆ ಪೆಂಡಿಂಗ್ ಇಟ್ಕೊಂಡು ಬಂದ್ರೆ ಅವರಿಗೆ ಸಾಕಷ್ಟು ಸಮಸ್ಯೆಗಳಾಗತ್ತೆ. ಸೊ ಈ ನಿಟ್ಟಿನಲ್ಲೇ ಗುತ್ತಿಗೆದಾರರ ಸಂಘ ಆರೋಪವನ್ನ ಮಾಡಿತ್ತು. ಡಿಸೆಂಬರ್ ವರೆಗೆ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ನೀವು ಹಬ್ಬ ಹಾಕ್ತಿದ್ದಾಗೆ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಸಭೆಯನ್ನ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ಪರಿಹರಿಸಬೇಕು, ಡಿಸೆಂಬರ್ ವರೆಗೆ ಕಾದು ನೋಡ್ತೇವೆ, ನಂತರದಲ್ಲಿ ನಾವು ಬೀದಿಗಿಳಿಬೇಕಾಗತ್ತೆ, ರಾಜಭವನದ ಮೆಟ್ಟಿಲನ್ನ ಹೇರ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಪಾಸ್ ಮಾಡಿದ್ರು. ಸೊ ಇದು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡುವಂತ ಪ್ರಯತ್ನಗಳು ಆಗ್ತಾ ಇತ್ತು. ಯಾಕಂದ್ರೆ ಇದನ್ನ ಪ್ರತಿಪಕ್ಷಗಳು ಏನಾದ್ರೂ ಎತ್ಕೊಂಡು ಹೋರಾಟಕ್ಕಿಳಿಯುವಂತ ನಿರ್ಧಾರವನ್ನ ಮಾಡಿದ್ರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರ್ತಾ ಇತ್ತು. ಹಾಗಾಗಿ ನಿನ್ನೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಜೊತೆ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಅವರಿಗೆ ಸಮಸ್ಯೆಗಳನ್ನ ಜನವರಿಯವರೆಗೆ ನಮ್ಗೆ ಸಮಯಾವಕಾಶವನ್ನ ಮಾಡಿಕೊಡಿ, ಹಂತವಾಗಿ ನಿಮ್ಮ ಬಾಕಿಯನ್ನ ರಿಲೀಸ್ ಮಾಡ್ತೇವೆ. ಯಾಕಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಎಲ್ಲದಕ್ಕೂ ಕೂಡ ಸಹಿಯನ್ನ ಹಾಕಿ ಹೋಗಿದೆ. ಆ ಹಣವನ್ನ ನಾವು ಇವತ್ತಿಗೂ ಕೂಡ ತೀರಿಸ್ತಾ ಇದ್ದೇವೆ. ಹಾಗಾಗಿ ನಮ್ಗೆ FD ಯಿಂದ ಅನುಮತಿ ಬರ್ಬೇಕಾಗತ್ತೆ, ತೆರಿಗೆಯಿಂದ ಹಣ ಸಂಗ್ರಹ ಆಗ್ಬೇಕಾಗತ್ತೆ. ಅದನ್ನ ನಾವು ನಿಮ್ಗೆ ಹಂತವಾಗಿ ಬಿಡುಗಡೆಯನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಗೆ ಜನವರಿಯವರೆಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಈಗ ಗುತ್ತಿಗೆದಾರರು ಕೂಡ ಸೈಲೆಂಟ್ ಆಗಿದ್ದಾರೆ. 2 ತಿಂಗಳವರೆಗೆ ಕಾದು ನೋಡ್ತಾರೆ. ಅಷ್ಟರೊಳಗೆ ಬಿಲ್ಲುಗಳು ಪಾವತಿ ಆಗದೆ ಹೋದ್ರೆ ಮತ್ತೆ ಬೀದಿಗಿಳಿಯುವಂತ ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.